ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋದಲ್ಲಿ ನಾನು ರಿಯಲ್ಮಿ ಅವರ ಪಿ ಸೀರೀಸು ಇಂಡಿಯಾದಲ್ಲಿ ಇದೇ ಫಸ್ಟ್ ಟೈಮ್ ಲಾಂಚ್ ಆಗಿದೆ. ಅದರ ರಿಯಲ್ಮಿ P1 5Gಯ ಸ್ಪೆಸಿಫಿಕೇಷನ್ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಪಿ ಸೀರೀಸ್ ಅಂದರೆ ಪರ್ಫಾರ್ಮೆನ್ಸು. ಇದು ಪರ್ಫಾರ್ಮೆನ್ಸಲ್ಲಿ ಫೋಕಸ್ ಮಾಡಿ ಈ ಫೋನ್ನ ಲಾಂಚ್ ಮಾಡಿದ್ದಾರೆ. ಅದೇ ರೀತಿ ಇದರಲ್ಲಿ 15,000 ರೂಪಾಯಿ ಒಳಗಡೆ 7050 ಪ್ರೊಸೆಸರ್ ಕೊಟ್ಟಿದ್ದಾರೆ. ಇದೊಂದು ಅದ್ಭುತ ವಿಷಯ ಅಂತಲೇ ಹೇಳ್ಬೋದು. ಹಾಗಾದರೆ ಪರ್ಫಾರ್ಮೆನ್ಸ್ ಅಷ್ಟೇ ಚೆನ್ನಾಗಿದೆಯಾ ಅಥವಾ ಎಲ್ಲ ಸ್ಪೆಸಿಫಿಕೇಷನ್ನು ಚೆನ್ನಾಗಿದೆಯಾ ನೋಡೋಣ ಬನ್ನಿ ಈ ವಿಡಿಯೋದಲ್ಲಿ. ಫಸ್ಟ್ ಬಂದುಬಿಟ್ಟು ಈ ಫೋನ್ನ ಡಿಸೈನ್. ಈ ಫೋನ್ ಪಾಲಿಕಾರ್ಬೊನೇಟ್ ಬ್ಯಾಕನ್ನು ಹೊಂದಿದೆ ಮತ್ತು ಇದರಲ್ಲಿ 2 ಕಲರ್ ಆಪ್ಷನ್ ಇದ್ದಾವೆ. ಒಂದು ಗ್ರೀನ್, ಇನ್ನೊಂದು ರೆಡ್. ಮತ್ತು ಇದರ ಮೇಲ್ಗಡೆ ಡಿಸೈನು ಬರ್ಡ್ಸ್ ಫೆದರ್ ಥರ ಡಿಸೈನ್ ಆಗಿದೆ. ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ, ನೋಡ್ಬೋದು ನೀವು ಸ್ಕ್ರೀನ್ ಮೇಲೆ. ಮತ್ತು ಈ ಫೋನ್ 192 ಗ್ರಾಮ್ಸ್ನ ವೇಟನ್ನು ಹೊಂದಿದೆ ಮತ್ತು IP54 ರೇಟಿಂಗ್ ಕೂಡ ಬರುತ್ತೆ. ಮತ್ತು ಫ್ರಂಟ್ ಬಗ್ಗೆ ಹೇಳೋದಾದರೆ ಇದರಲ್ಲಿ ಡ್ರ್ಯಾಗನ್ ಟ್ರೈಲ್ ಅವರ ಪ್ರೊಟೆಕ್ಷನ್ ಕೂಡ ಹೊಂದಿದೆ. ಈ ಫೋನ್ನ ಡಿಸ್ಪ್ಲೇ ಬಗ್ಗೆ ಹೇಳೋದಾದರೆ ಇದರಲ್ಲಿ 6.67 ಇಂಚಸ್ ಫುಲ್ HD ಪ್ಲಸ್ 8 ಬಿಟ್ AMOLED ಡಿಸ್ಪ್ಲೇ ಬರುತ್ತೆ ಮತ್ತು 120 Hz ರಿಫ್ರೆಶ್ ರೇಟ್ ಹಾಗೂ 2000 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಕೂಡ ಬರುತ್ತೆ. ಈ ಫೋನ್ ಯೂಟ್ಯೂಬಲ್ಲಿ 4K HDRಲ್ಲಿ ಪ್ಲೇಬ್ಯಾಕ್ ಸಪೋರ್ಟ್ ಮಾಡುತ್ತೆ ಮತ್ತು ಡ್ಯುಯಲ್ ಸ್ಪೀಕರ್ಸ್ ಕೂಡ ಇರ್ತವೆ. ಮತ್ತು ಈ ಫೋನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದಾದರೆ ಈ ಪ್ರೈಸ್ ರೇಂಜಲ್ಲಿ ಈ ಫೋನಿನ ಪರ್ಫಾರ್ಮೆನ್ಸು ಒಂದು ಬಿಗ್ ಹೈಲೈಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಇದರಲ್ಲಿ MediaTek Dimensity 7050 ಪ್ರೊಸೆಸರ್ ಬರುತ್ತೆ. ಇದೊಂದು 6nm ಪ್ರೊಸೆಸರ್ ಆಗಿದೆ. ಇದರ ಅಂತೂ ಸ್ಕೋರ್ ಬಂದ್ಬಿಟ್ಟು 5,55,000 ಮೇಲ್ಗಡೆ ಸ್ಕೋರ್ ಮಾಡುತ್ತೆ. ತುಂಬ ಒಳ್ಳೆಯ ಸ್ಕೋರ್ ಅಂತಲೇ ಹೇಳ್ಬೋದು ಈ ಪ್ರೈಸ್ ರೇಂಜಲ್ಲಿ. ಮತ್ತು ನೀವು 60 FPS BGMI ಆಡ್ಬೋದು. ಇದು ಕೂಡ ಒಳ್ಳೆಯ ಸೆಟ್ಟಿಂಗ್ ಅಂತಲೇ ಹೇಳ್ಬೋದು ಈ ಪ್ರೈಸ್ ರೇಂಜಲ್ಲಿ. ಯಾಕಂದರೆ ಈ ಪ್ರೈಸ್ ರೇಂಜಲ್ಲಿ ಆಲ್ಮೋಸ್ಟ್ ಎಲ್ಲ ಡಿವೈಸ್ಗಳು 40 FPS ಮಾತ್ರ ಗೇಮಿಂಗ್ ಆಡೋಕ್ಕೆ ಸಾಧ್ಯ. ಬಟ್ ಈ ಫೋನ್ 60 FPS ಪ್ರೊವೈಡ್ ಮಾಡ್ತಾಯಿದೆ, ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಈ ಫೋನ್ನ ರ್ಯಾಮ್ ಆ್ಯಂಡ್ ರೋಮ್ ಬಗ್ಗೆ ಹೇಳೋದಾದರೆ ಇದರಲ್ಲಿ 2 ವೇರಿಯಂಟ್ ಲಾಂಚ್ ಆಗಿದೆ. ಒಂದು 6GB 128GB, ಇನ್ನೊಂದು 8GB 256GB 2 ವೇರಿಯಂಟ್ಗಳು ಇದ್ದಾವೆ. ಇದರ ಟೈಪ್ ಬಗ್ಗೆ ಹೇಳೋದಾದರೆ LPDDR4X ಮತ್ತು ಈ ಪ್ರೈಸ್ ರೇಂಜಲ್ಲಿ UFS 3.1 ಕೊಡ್ತಿದ್ದಾರೆ ಇವರು. ತುಂಬ ಸಖತ್ತಾದ ವಿಷಯ ಅಂತಲೇ ಹೇಳ್ಬೋದು. ಈ ಫೋನ್ನ OS ಬಗ್ಗೆ ಹೇಳೋದಾದರೆ ಇದರಲ್ಲಿ ರಿಯಲ್ಮಿ UI 5.0 ಬೇಸ್ ಆನ್ Android 14 ಒಂದಿಗೆ ಟಾಪ್ ಬಾಕ್ಸ್ ಬರುತ್ತೆ ಮತ್ತು 2 years ಮೆಜರ್ ಅಪ್ಡೇಟ್ಸ್ ಆ್ಯಂಡ್ 3 years ಸೆಕ್ಯೂರಿಟಿ ಅಪ್ಡೇಟ್ಸ್ ಕೂಡ ಕೊಡ್ತಾರೆ. ಇದು ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಅಪ್ಡೇಟ್ಸಲ್ಲಿ ಕೂಡ ಏನೂ ಕಾಂಪ್ರಮೈಸ್ ಮಾಡಿಲ್ಲ. ನೆಕ್ಸ್ಟ್ ಈ ಫೋನ್ನ ಸೆನ್ಸರ್ಸ್ ಬಗ್ಗೆ ಹೇಳೋದಾದರೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್, ಫೇಸ್ ಅನ್ಲಾಕ್, ಜೈರೋಸ್ಕೋಪ್ ಎಲ್ಲ ಸೆನ್ಸರ್ಸ್ಗಳು ಇದರಲ್ಲಿ ಬರುತ್ತೆ. ಮತ್ತು ಈ ಫೋನ್ನ ಕನೆಕ್ಟಿವಿಟಿ ಬಗ್ಗೆ ಹೇಳೋದಾದರೆ 9 5G ಬ್ಯಾಂಡ್ಸ್ಗಳನ್ನ ಹೊಂದಿದೆ ಮತ್ತು ಡ್ಯುಯಲ್ 4G ವೋಲ್ಟೇಜ್ ಕೂಡ ಇದೆ. ಡ್ಯುಯಲ್ ಬ್ಯಾಂಡ್ ವೈಫೈ ಆ್ಯಂಡ್ ಬ್ಲೂಟೂತ್ 5.2 ಕೂಡ ಬರುತ್ತೆ. ಕನೆಕ್ಟಿವಿಟಿಯಲ್ಲಿ ಎಲ್ಲ ಆಪ್ಷನ್ಸ್ ಇದ್ದಾವೆ. NFC ಈ ಪ್ರೈಸ್ ರೇಂಜಲ್ಲಿ ಯಾವ ಫೋನಲ್ಲೂ ಕೊಟ್ಟಿಲ್ಲ, ಈ ಫೋನಲ್ಲೂ ಬರೋಲ್ಲ. ವಿವೋ ಏನಾದ್ರು ಸಪೋರ್ಟ್ ಕೊಡಬೇಕಾಗಿತ್ತು, ಇದೊಂದು ಮಿಸ್ಸಿಂಗ್ ಇದೆ ಕನೆಕ್ಟಿವಿಟಿಯಲ್ಲಿ. ಮತ್ತು ಈ ಫೋನ್ನ ಬ್ಯಾಟ್ರಿ ಬಗ್ಗೆ ಹೇಳೋದಾದರೆ 5000 mAh ಬ್ಯಾಟ್ರಿ, 45 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಕೂಡ ಬರುತ್ತೆ. ಚಾರ್ಜರ್ ಬಾಕ್ಸಲ್ಲೇ ಕೊಡ್ತಾರೆ ರಿಯಲ್ಮಿದವರು. ಮತ್ತು ಈ ಫೋನ್ನ ಕ್ಯಾಮ್ರಾ ಬಗ್ಗೆ ಹೇಳೋದಾದರೆ 50 MP ಮೇನ್ ಕ್ಯಾಮ್ರಾ ಬರುತ್ತೆ. ಇದರಲ್ಲಿ OIS ಸಪೋರ್ಟ್ ಇಲ್ಲ. ಮತ್ತು 2 MP ಮ್ಯಾಕ್ರೋ ಕ್ಯಾಮ್ರಾ ಕೂಡ ಬರುತ್ತೆ. ಇದು ಯೂಸ್ ಇಲ್ಲ ಕ್ಯಾಮ್ರಾ. ಮತ್ತು 16 MP ಸೆಲ್ಫಿ ಶೂಟರ್ ಕೂಡ ಬರುತ್ತೆ. ಇದರ ವಿಡಿಯೋಗ್ರಫಿ ಬಗ್ಗೆ ಹೇಳೋದಾದರೆ ನೀವು 4K 30 FPS ರೇರ್ ಕ್ಯಾಮ್ರಾದಿಂದ ಶೂಟ್ ಮಾಡ್ಬೋದು ಮತ್ತು ಫ್ರಂಟಿಂದ 1080p 30 FPS ವಿಡಿಯೋ ಶೂಟ್ ಮಾಡ್ಬೋದು. ಈ ಫೋನ್ನ ಎಕ್ಸ್ಟ್ರಾ ಫೀಚರ್ಸ್ ಬಗ್ಗೆ ಹೇಳೋದಾದರೆ ಮಿನಿ ಕ್ಯಾಪ್ಸೂಲ್ ಮತ್ತು ಫೈಲ್ ಡಾಕ್ ಮತ್ತು ರೇನ್ ಟಚ್ ಫೀಚರ್ ಕೂಡ ಇದೆ. ಅಂದರೆ ನಿಮ್ಮ ಕೈ
ವೆಟ್ ಆದಾಗ ಕೂಡ ನೀವು ಫೋನ್ನ ಯೂಸ್ ಮಾಡ್ಬೋದು. ಇದು ಒಂದು ಯೂಸ್ಫುಲ್ ಫೀಚರ್ ಅಂತಲೇ ಹೇಳ್ಬೋದು. ಮತ್ತು ಈ ಫೋನ್ನ ಓವರಾಲ್ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದಾದರೆ ಈ ಫೋನ್ನ ನೀವು ಖಂಡಿತ 15,000 ರೂಪಾಯಲ್ಲಿ ಬೈ ಮಾಡ್ಬೋದು. ಇದು ಒಂದು ವ್ಯಾಲ್ಯೂ ಫಾರ್ ಮನಿ ಆಗಿದೆ ಈ ಪ್ರೈಸ್ ರೇಂಜಲ್ಲಿ. ಯಾಕಂದರೆ 15,000 ರೂಪಾಯಿದಲ್ಲಿ ನಾವು ಏನು ಬಯಸ್ತೀವಿ ಅದೆಲ್ಲ ಈ ಫೋನಲ್ಲಿ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ ರಿಯಲ್ಮಿದವರು. ಯಾಕಂದರೆ ಡಿಸ್ಪ್ಲೇಯಲ್ಲಿ ಆ್ಯಮೋಲೆಡ್, ಪರ್ಫಾರ್ಮೆನ್ಸಲ್ಲಿ ಅಂಥದ್ದು ಸ್ಕೋರ್ 5,44,000 ಮೇಲ್ಗಡೆ ಸ್ಕೋರ್ ಮಾಡುತ್ತೆ. ಮತ್ತು ಕ್ಯಾಮ್ರಾನೂ ಚೆನ್ನಾಗಿದೆ. ಒಟ್ಟಾರೆ ಈ ಫೋನ್ ಆಲ್ರೌಂಡರ್ ಫೋನ್ ಅಂತಲೇ ಹೇಳ್ಬೋದು ಈ ಪ್ರೈಸ್ ರೇಂಜಲ್ಲಿ. ಈ ಫೋನ್ನ ಇದೇ ಪ್ರೈಸ್ ರೇಂಜಲ್ಲಿ ಇನ್ನೊಂದು ವಿವೋದವ್ರ ಕಡೆಯಿಂದ ಗೇಮಿಂಗ್ ಫೋನ್ ಲಾಂಚ್ ಆಗಿದೆ. ವಿವೋ T3X 5G. ಈ ಫೋನ್ ಕೂಡ ಒಂದು ಪರ್ಫಾರ್ಮೆನ್ಸ್ ಸೆಂಟ್ರಿಕ್ ಫೋನ್ ಆಗಿದೆ. ಈ ಫೋನ್ ಜೊತೆ ಕಂಪೇರ್ ಮಾಡಬೇಕು ಅಂದರೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ನಾ ಎರಡು ಫೋನ್ನ ಕಂಪೇರ್ ಮಾಡಿ ಬೆಸ್ಟ್ ಫೋನ್ನ ನಿಮಗೆ ಸಜೆಸ್ಟ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಇದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು.